ಸುಮಾರು ಆಪ್ಷನ್ ಇದೆ. ಸೊ ಅದರಲ್ಲಿ ಲೈಫ್ ಸೈಕಲ್ ಫಂಡ್ ಅನ್ನೇ ಯಾಕೆ ನಾವು ಆಯ್ಕೆ ಮಾಡ್ಕೊಳ್ಬೇಕು? ಸೊ ಲೈಫ್ ಸೈಕಲ್ ಫಂಡ್ ಅಂದ್ರೆ ಅದ್ರಲ್ಲಿ SIP ಇದೆ, ಲಂಸಮ್ ಇದೆ. ಇದ್ರಲ್ಲಿರುವಂಥ ಏನು ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಲೈಫ್ ಸೈಕಲ್ ಫಂಡ್ ಅಲ್ಲಿ ಅಂತ ನಮ್ಮ ಹತ್ರ ಯಾವಾಗ ದುಡ್ಡಿದೆ ಅವಾಗ ಇದಕ್ಕೆ ಪೇ ಮಾಡ್ಕೊಂಡು ಹೋಗ್ಬೋದಾ ಅಥವಾ ಇಸ್ ಇಟ್ ಸಿಸ್ಟಮ್ಯಾಟಿಕ್ ಅಂತ? ಸೊ ಮಧ್ಯದಲ್ಲಿ SIP ಮಾಡ್ಬೋದು, ಇನ್ ಬಿಟ್ವೀನ್ ಯಾವ ದುಡ್ಡು ಬಂದು ಅದಕ್ಕೂ ಹೂಡಿಕೆ ಮಾಡ್ಬೋದು. ಆ್ಯಂಡ್ ಫಂಡ್ಗಳು ಬೇರೆ ಬೇರೆ ಇದೆಯಾ, ಆಪ್ಷನ್ಸ್ ಇದೆಯಾ, ಹೇಗೆ ಅಂತ? ಇದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ ಅವರು. ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾವಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ್ದು ರೈಟ್ ಪ್ಲೇಸು, ಯಾವ ರೀತಿಯ ಫಿನಾನ್ಷಿಯಲ್ ಅಡ್ವೈಸರ್ ಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲದರ ಬಗ್ಗೆ ನಾವು ಸೀರೀಸ್ ಆಫ್ ಟಾಪಿಕ್ಸ್ ಮೂಲಕ ಈಗಾಗಲೇ ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ಒಂದು ವಿಶೇಷ ಟಾಪಿಕ್ ಲೈಫ್ ಸೈಕಲ್ ಫಂಡ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶ್ರೀಕಾಂತ್ ಮಾತೃಬಾಯಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್. ಹಲೋ, ನಮಸ್ಕಾರ. ಹೇಗಿದ್ದೀರಿ? ಎಸ್, ಫೈನ್. ಓಕೆ, ಲೈಫ್ ಸೈಕಲ್ ಫಂಡ್ ಅನ್ನುವಂಥ ಟಾಪಿಕ್ ಇವತ್ತು. ಸೊ ಏನಿದ್ರ ವಿಶೇಷತೆ, ಏನು ಲೈಫ್ ಸೈಕಲ್ ಫಂಡ್ ಅಂದ್ರೆ ಶಾರ್ಟ್ ಆಗಿ ಹೇಳೋದಾದ್ರು? ಸೊ ಇವಾಗ ನೋಡಿ, ನೀವು ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೀರಾ. ಬೆಂಗಳೂರಿಂದ ಮೈಸೂರು ಹೋಗಬೇಕಾದ್ರೆ ನೀವು ಎಕ್ಸ್ಪ್ರೆಸ್ ವೇ ಹತ್ತಿದ ತಕ್ಷಣ 120 ಕಿಲೋಮೀಟರ್ ಇರೋದಕ್ಕೆ ನೀವು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರ್ತೀರ. ನೀವು ಎಕ್ಸ್ಪ್ರೆಸ್ ವೇ ಮುಗಿದ ಮೇಲೆ ಮೈಸೂರು ಸಿಟಿ ಎಂಟರ್ ಆಗಿದ ತಕ್ಷಣ ಆಟೋಮೆಟಿಕಲಿ ನಿಮ್ಮ ಸ್ಪೀಡ್ ಕಮ್ಮಿ ಆಗುತ್ತೆ. ಅದು ಮೈಸೂರು ಹೋದ್ಮೇಲೆ ನೀವು ಪಾರ್ಕಿಂಗ್ ಹೋದರೆ ಇನ್ನೂ ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ. ಆವಾಗ ನಿಮಗೆ ಸ್ಪೀಡೆಲ್ಲ ಮುಖ್ಯ, ಕಂಟ್ರೋಲ್ ಮುಖ್ಯ. ಈ ಥರ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ, ಹೂಡಿಕೆ ಮಾಡಿದಾಗ ನಮಗೆ ಸ್ಪೀಡ್ ಬೇಕಂದ್ರೆ ನಾವು ಈಕ್ವಿಟಿ ಶೇರ್ಸಲ್ಲಿ ಮಾಡ್ತೀವಿ. ಫಸ್ಟ್ ಕಂಪ್ಲೀಟ್ಲಿ ಈಕ್ವಿಟಿನಲ್ಲಿ ಇರ್ತೀವಿ. ಬರ್ತಾ ಬರ್ತಾ ನಮಗೆ ಸೇಫ್ಟಿ ಬೇಕು. ಯಾಕಂದರೆ ಯಾವುದೋ ಒಂದು ನಮ್ಮ ಮಗಳ ಮದುವೆ ಇದೆ, ಇಲ್ಲ ನಮ್ಮ ಮನೆ ಕಟ್ಟಬೇಕು, ಅದಕ್ಕೆ ದುಡ್ಡು ಬೇಕು. ಸೊ ಮಾರ್ಕೆಟನ್ನು ಬಿದ್ದರೆ ನನಗೆ ತೊಂದರೆ ಅಲ್ವಾ, ಅದಕ್ಕೆ ನಾವು ಬರ್ತಾ ಬರ್ತಾ ನಾವು ಶೇರ್ಸಿಂದ ದೂರ ಹೋಗಿ ನಾವು ಬಡ್ಡಿಗೆ ಬಂದುಬಿಡ್ತೀವಿ, ಡೆಟ್ಟಿಗೆ ಬಂದುಬಿಡ್ತೀವಿ. ಸೊ ಈ ಥರ ನಾವು ಡೆಟ್ಟಿಗೆ ಏನು ಬರ್ತೀವಿ, ಇದಕ್ಕೆ ನಾವು ಅಲೋಕೇಶನ್ ಅಂದ್ಬಿಟ್ಟು ಹೇಳ್ತೀವಿ. ಈ ಅಲೋಕೇಶನ್ನ ನಾವೇ ಪ್ರತಿ ವರ್ಷ ಜ್ಞಾಪಕ ಮಾಡಿಕೊಂಡು ಅದನ್ನು ಮಾಡೋ ಜಾಗದಲ್ಲಿ ಬೈ ಡಿಫಾಲ್ಟ್ ಫಂಡೇ ಮಾಡಬೇಕಂದ್ರೆ ಅದಕ್ಕೆ ಇದುವರೆಗೂ ನಮಗೆ ಉತ್ತರ ಇರಲಿಲ್ಲ, ಅದಕ್ಕೆ ನಮಗೆ ಸೊಲ್ಯೂಷನ್ ಇರಲಿಲ್ಲ. ಆ ಸೊಲ್ಯೂಷನ್ ತಂದಿರೋದೇ ಲೈಫ್ ಸೈಕಲ್ ಫಂಡ್. ಲೈಫ್ ಸೈಕಲ್ ಫಂಡ್ ಏನು ಈಗ ಅಂದರೆ, ಸೊ ಲೈಫ್ ಸೈಕಲ್, ಸೊ ಲೈಫ್ದು ನಮ್ಮ ಸೈಕಲ್ ಇರುತ್ತೆ, ಏರುಪೇರೆಲ್ಲ ಇರುತ್ತೆ. ಸೊ ನಾವು ಲೈಫ್ ಸೈಕಲಲ್ಲಿ ನಾವು ಯಂಗ್ಸ್ಟರ್ಸಿಂದ ಮಿಡಲ್ ಏಜ್ ಬರ್ತೀವಿ, ಮಿಡಲ್ ಏಜಿಂದ ರಿಟೈರ್ ಆಗ್ತೀವಿ. ಸೊ ಈ ಥರ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ರಿಟೈರ್ ಆಗೋ ಟೈಮಲ್ಲಿ ನಾವು ಸೇಫ್ಟಿ ಕಡೆ ಹೋಗಬೇಕು. ಸೊ ಸಪೋಸ್ ನಿಮ್ಗೆ 2035ಕ್ಕೆ ಒಂದು ಮನೆ ಕಟ್ಟಬೇಕು ಅಂದ್ಕೊಳ್ಳಿ. ಸೊ ಮನೆ ಕಟ್ಟಬೇಕಾದ್ರೆ ನಿಮಗೆ ಆಟೋಮೆಟಿಕಲಿ ಎವ್ರಿ ಇಯರ್ ನನ್ನ ಬರ್ತಡೇ ಬಂತಪ್ಪ, ನಾನು ಹಾಗಾದರೆ ಶೇರ್ಸ್ನ ಕಮ್ಮಿ ಮಾಡ್ಕೊಬೇಕು, ಈಕ್ವಿಟಿ ಕಮ್ಮಿ ಮಾಡ್ಕೊಬೇಕು, ಬಡ್ಡಿ ಹತ್ರ ಹೋಗ್ಬೇಕಂದ್ರೆ ನೀವು ಪ್ಲ್ಯಾನ್ ಮಾಡೋದು ಬೇಕಾಗಿಲ್ಲ, ಲೈಫ್ ಸೈಕಲ್ ಫಂಡ್ ಮಾಡುತ್ತೆ. ಸೊ ಬೈ ಡಿಫಾಲ್ಟ್ ಇನ್ವೆಸ್ಟ್ ಆ್ಯಂಡ್ ಫರ್ಗೆಟ್ ಫಾರ್ ದ ಗೋಲ್ ಅಂದರೆ ದಟ್ ಈಸ್ ಲೈಫ್ ಸೈಕಲ್ ಫಂಡ್. ಸೊ ರೈಟ್ ನಾವು ICICI ಅವರು ಲೈಫ್ ಸೈಕಲ್ ಫಂಡ್ ತಂದಿದ್ದಾರೆ. 2031, 2036, 2041. ಸೊ 3 ತಂದಿದ್ದಾರೆ. ನಿಮಗೆ ಗೋಲ್ ಯಾವಾಗಿದೆ ನೋಡ್ಕೊಳ್ಳಿ. 31ಕ್ಕೆ ಬೇಕಾ, 36ಕ್ಕೆ ಬೇಕಾ, 41ಕ್ಕೆ ಬೇಕಾ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ. ಅವಾಗ ಆಟೋಮೆಟಿಕಲಿ ಆ ಟೈಮಿಗೆ ಬೈ ಡಿಫಾಲ್ಟ್ ನಿಮ್ಗೆ ಅಮೌಂಟ್ ಬರುತ್ತೆ. ರೈಟ್ ಫಂಡ್ ಅಂತ ಚೂಸ್ ಮಾಡೋದು ಹೇಗೆ? ಸುಮಾರು ಆಪ್ಷನ್ ಇದೆ. ಸೊ ಅದರಲ್ಲಿ ಲೈಫ್ ಸೈಕಲ್ ಫಂಡ್ ಅನ್ನೇ ಯಾಕೆ ನಾವು ಆಯ್ಕೆ ಮಾಡ್ಕೊಳ್ಬೇಕು? ಸೊ ಲೈಫ್ ಸೈಕಲ್ ಫಂಡ್ ಏನಕ್ಕೆ ಅಂದರೆ, ಯು ಡೋಂಟ್ ಹ್ಯಾವ್ ಟು ಥಿಂಕ್ ನಾನು ಆಟೋಮೆಟಿಕಲಿ ನಾನು ಗೋಲ್ಡ್ ಜಾಸ್ತಿ ಮಾಡ್ಕೊಬೇಕಾ, ಶೇರ್ಸ್ ಕಮ್ಮಿ ಮಾಡ್ಕೊಬೇಕಾ, ಬಡ್ಡಿ ಕಡೆ ಹೋಗ್ಬೇಕಾ, ಇಂಟ್ರೆಸ್ಟ್ ಹೋಗ್ಬೇಕಾ, ಏನು ಬೇಕಾಗಿಲ್ಲ. ಬೈ ಡಿಫಾಲ್ಟ್ ಫಂಡ್ ಮ್ಯಾನೇಜರ್ ಮಾಡ್ತಾರೆ. ಸೊ ಅಸೆಟ್ ಅಲೋಕೇಶನ್ ನಾವು ತುಂಬ ಬಿಗ್ಗೆಸ್ಟ್ ಮಿಸ್ಟೇಕು ಇನ್ವೆಸ್ಟ್ರು ಎಲ್ಲಿ ಮಾಡೋದಂದರೆ, ಯಾವುದು ತುಂಬ ಅಟ್ರಾಕ್ಷನ್ ಆಗ್ತಾ ಇದೆ ಆ ಕಡೆ ಇನ್ವೆಸ್ಟ್ ಮಾಡಿಬಿಡ್ತಾರೆ, ಆ ಕಡೆ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಸಿಕ್ಕಾಕೊಳ್ಳೋದು ಜಾಸ್ತಿ, ಲಾಸ್ ಆಗೋ ಚಾನ್ಸ್ ಜಾಸ್ತಿ ಇದೆ. ನಿಮ್ಮ ರಿಟರ್ನು ಬರ್ಬೋದು, ಲಾಸ್ ಆಗೋ ಚಾನ್ಸು ಜಾಸ್ತಿ ಇದೆ. ಅದಾಗಬಾರ್ದಂದ್ರೆ, ನಿಮ್ಮ ಮಿಸ್ಟೇಕ್ಗಳು ಎಲಿಮಿನೇಟ್ ಆಗಬೇಕಂದ್ರೆ ಲೈಫ್ ಸೈಕಲ್ ಫಂಡ್ ಒಂದು ಒಳ್ಳೆ ಆಪ್ಷನ್ನು, ಒಂದು ಒಳ್ಳೆ ಸೊಲ್ಯೂಷನ್ನು. ಆ್ಯಂಡ್ ದಟ್ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ಯುವರ್ ಸೊಲ್ಯೂಷನ್ಸ್ ಟು ದ ಲೈಫ್. ಓಕೆ, ಇದರಲ್ಲಿರುವಂಥ ಏನು ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಲೈಫ್ ಸೈಕಲ್ ಫಂಡಲ್ಲಿ ಅಂತ? ಸೊ ನೆಗೆಟಿವ್ ಹೇಳ್ಬಿಡ್ತೀನಿ ಫಸ್ಟು. ಸೊ ನೆಗೆಟಿವ್ ಏನಂದರೆ, ಸೊ 2036 ಟಾರ್ಗೆಟ್ ಫಂಡ್ ನೀವೇನ ಇನ್ವೆಸ್ಟ್ ಮಾಡಿದ್ರೆ, ನನಗೆ 1 ಕೋಟಿ ಬೇಕಂದರೆ, ಸಪೋಸ್ ನೀವು SIPಯಿಂದ ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ ಲೆಕ್ಕ ಒಂದು 15,000 ಬರುತ್ತೆ ಅಂದ್ಕೊಳ್ಳಿ ತಿಂಗಳಿಗೆ. ನೀವು 15,000 ಮಾಡ್ಕೊಂಡು ಹೋದರೆ ಬೈ ಡಿಫಾಲ್ಟ್ ನಿಮ್ಗೆ 1 ಕೋಟಿ ಬರುತ್ತಾ? ಇಟ್ ಮೇ ನಾಟ್ ಬಿ. ಬಿಕಾಸ್ ಫಂಡ್ ಮ್ಯಾನೇಜರ್ ಸರಿಯಾಗಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಮಾರ್ಕೆಟ್ ತುಂಬ ಏರುಪೇರು ಇದ್ದರೆ ಪ್ರಾಬ್ಲಮ್ ಆಗ್ಬೋದು. ಮತ್ತು ನಿಮ್ಮ ಇನ್ವೆಸ್ಟರ್ ಬಿಹೇವಿಯರ್ ಅಂದರೆ ಮಾರ್ಕೆಟ್ ಬಿದ್ದಾಗ ನೀವು SIP ಸ್ಟಾಪ್ ಮಾಡಿದ್ರೆ ದಟ್ ಆಲ್ಸೋ ವಿಲ್ ಗೆಟ್ ಅಫೆಕ್ಟೆಡ್. ಸೊ ನಿಮ್ಗೆ ಜಾಸ್ತಿನೂ ಕೊಡ್ಬೋದು, ಕಮ್ಮಿನೂ ಕೊಡ್ಬೋದು. ಸೊ ಬೈ ಆ್ಯಂಡ್ ಫರ್ಗೆಟ್ ಅಂದ್ಬಿಡಲ್ಲ ಇದು. ಸೊ ನೀವು ಇನ್ವೆಸ್ಟ್ ಮಾಡಿ ಆವಾಗ ನೋಡ್ತಾ ಇರಬೇಕು ಫಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂದ್ಬಿಟ್ಟು. ಇದು ನೆಗೆಟಿವ್ಸು, ರೈಟ್. ಪಾಸಿಟಿವ್ ಏನಂದರೆ
ಬೈ ಡಿಫಾಲ್ಟ್ ಯು ಡೋಂಟ್ ಹ್ಯಾವ್ ಟು ಫೈಂಡ್ ವಿಚ್ ಅಸೆಟ್ ಕ್ಲಾಸ್ ಐ ಶುಡ್ ಇನ್ವೆಸ್ಟ್ ಇನ್. ನಾನು ಈಕ್ವಿಟಿನಲ್ಲಿ ಹೋಗ್ಬೇಕಾ, ಡೆಟ್ ಹೋಗ್ಬೇಕಾ, ಗೋಲ್ಡ್ ಹೋಗ್ಬೇಕಾ, ರೀಟ್ಸ್ಗೆ ಹೋಗ್ಬೇಕಾ, ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಾ, ಯು ಡೋಂಟ್ ಹ್ಯಾವ್ ಟು ವರಿ. ಫಂಡ್ ಮ್ಯಾನೇಜರ್ ವಿಲ್ ಡೂ ಇಟ್. ಆ್ಯಂಡ್ ಅವರೇ ನಿಮ್ಮ ಗೋಲ್ ಪ್ರಕಾರ ರಿಸ್ಕ್ನ ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಯು ವಿಲ್ ರೀಚ್ ಯುವರ್ ಗೋಲ್ ವಿತೌಟ್ ಮಚ್ ಆಫ್ ಎನ್ ಹೆಡೇಕ್. ಬೇರೆ ಕೇಳಿದ್ರೆ ತುಂಬ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಮ್ಯೂಚುವಲ್ ಫಂಡಲ್ಲಿ ಅಂತ ಹೇಳ್ತಾರೆ. ಲೈಫ್ ಸೈಕಲ್ ಫಂಡಲ್ಲಿ ಯಾವುದೆಲ್ಲ ರಿಸ್ಕ್ ಫ್ಯಾಕ್ಟರ್ ಇದೆ? ಆಮೇಲೆ ನಮ್ಮ ಹತ್ರ ಯಾವಾಗ ದುಡ್ಡಿದೆ ಆವಾಗ ಇದಕ್ಕೆ ಪೇ ಮಾಡ್ಕೊಂಡು ಹೋಗ್ಬೋದಾ ಅಥವಾ ಇಟ್ ಸಿಸ್ಟಮ್ಯಾಟಿಕ್ ಅಂತ? ಓಕೆ, ಸೊ ಲೈಫ್ ಸೈಕಲ್ ಫಂಡ್ ಅಂದರೆ ಅದರಲ್ಲಿ SIP ಇದೆ, ಲಂಸಮ್ಮು ಇದೆ. ಸೊ ನೀವು ಮಧ್ಯದಲ್ಲಿ SIP ಮಾಡ್ಬೋದು, ಇನ್ ಬಿಟ್ವೀನ್ ಯಾವ್ದಾದ್ರು ದುಡ್ಡು ಬಂದು ಅದಕ್ಕೂ ಹೂಡಿಕೆ ಮಾಡ್ಬೋದು. ಆ್ಯಂಡ್ ಲೈಫ್ ಸೈಕಲ್ ಫಂಡ್ ಅಂದರೆ 2036 ಅಂದರೆ 2036 ದುಡ್ಡು ತೊಗೊಂಬಿಟ್ಟು ಏನಿಲ್ಲ. ಇನ್ ಬಿಟ್ವೀನ್ ನಿಮ್ಗೆ ಏನೋ ದುಡ್ಡು ಬೇಕಾದ್ರೆ ತೊಗೊಬೋದು. ಸೊ ಅದೊಂದು ಟಾರ್ಗೆಟ್ ಕೊಟ್ಟಿರೋದು ಅಷ್ಟೇ, 2036 ಅಂದ್ಬಿಟ್ಟು ನೀವು 2036ವರೆಗೂ ವೆಯ್ಟ್ ಮಾಡಬೇಕಾಗಿಲ್ಲ, ಅದ್ರ ಮಧ್ಯದಲ್ಲೂ ತೊಗೊಬೋದು. ಪ್ಲಸ್ ಇವಾಗ ನಾರ್ಮಲಿ ಏನಾಗುತ್ತೆ, ಈಕ್ವಿಟಿ ಫಂಡ್ಗಳಲ್ಲಿ 100% ಈಕ್ವಿಟಿನಲ್ಲೇ ಇರಬೇಕು. ಸೊ ಶೇರ್ ಮಾರ್ಕೆಟ್ ಬೀಲ್ಟ್ ಆದ್ರೂ ಫಂಡ್ ಮ್ಯಾನೇಜರ್ ಡಸಂಟ್ ಹ್ಯಾವ್ ಎನ್ ಆಪ್ಷನ್ ಟು ಗೋ ಟು ಸಮ್ ಅದರ್ ಅಸೆಟ್ ಕ್ಲಾಸ್. ಸೊ 2036 ಇವಾಗ ಬರೀ 2026, ಸೊ ನಾನು ಫುಲ್ ಈಕ್ವಿಟಿನಲ್ಲಿ ಇರುತ್ತೆ, 10 ವರ್ಷ ಇದೆ ಅಂದ್ಬಿಟ್ಟು ನೀವು ಏನನ್ನ ಯೋಚನೆ ಮಾಡಿ ನೀವು 100% ಈಕ್ವಿಟಿನಲ್ಲಿ ಇದ್ದರೆ ಇರ್ಬೋದು ನೀವು. ಆದರೆ ನಿಮ್ಗೆ ನೆಕ್ಸ್ಟ್ 1 year 2 ವರ್ಷ ಮಾರ್ಕೆಟ್ ಬೀಳೋ ಚಾನ್ಸ್ ಇದೆ ಅಂದರೆ ದೆನ್ ಲೈಫ್ ಸೈಕಲ್ ಫಂಡಲ್ಲಿ ಆವಾಗ ಬೈ ಡಿಫಾಲ್ಟ್ ಮೂವ್ ಆಗುತ್ತೆ. ಬಟ್ ಈಕ್ವಿಟಿನಲ್ಲಿ ಮೂವ್ ಆಗಲ್ಲ. ಅವ್ರು ಸ್ವಲ್ಪ ಕ್ಯಾಶ್ ಹಿಡ್ಕೊಂಡ್ಬಿಟ್ಟು ಬಟ್ ಮೂವ್ ಆಗಲ್ಲ. ಸೊ ದೇರ್ ಮೇ ಬಿ ಮೋರ್ ರಿಸ್ಕ್ ಇನ್ ಈಕ್ವಿಟಿ, ಪ್ಯೂರ್ ಈಕ್ವಿಟಿ ಫಂಡ್ ರಾದರ್ ದೆನ್ ಲೈಫ್ ಸೈಕಲ್ ಫಂಡ್. ಸೊ ಲೈಫ್ ಸೈಕಲ್ ಫಂಡ್ ಬೈ ಡಿಫಾಲ್ಟ್ ಬೆಸ್ಟ್ ಆನ್ಸರ್. ಇಟ್ ಮೇ ನಾಟ್ ಬಿ ದ ಬೆಸ್ಟ್ ಆನ್ಸರ್, ಬಟ್ ಇರೋ ಆಪ್ಷನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ಸ್ ಫಾರ್ ಯುವರ್ ಗೋಲ್ಸ್. ವಾಟ್ ಡಸ್ ದ ಫಂಡ್ ಆ್ಯಕ್ಚುಲಿ ಇನ್ವೆಸ್ಟ್ ಇನ್ ಅಂತ, ಏನರಲ್ಲಿ ಇನ್ವೆಸ್ಟ್ ಮಾಡುತ್ತೆ? ಸೊ ಈಕ್ವಿಟಿ ಶೇರ್ಸ್ ಅದನ್ನಲ್ಲಿ ಡೆಫಿನೆಟ್ ಇನ್ವೆಸ್ಟ್ ಮಾಡುತ್ತೆ. ಆಬ್ವಿಯಸ್ಲಿ ನಿಮಗೆ ರಿಟರ್ನ್ ಬೇಕು. ಈಕ್ವಿಟಿ ಬಿಟ್ಟು ಬಡ್ಡಿನಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಇಂಟರ್ನ್ಯಾಷನಲ್ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಟ್ಸ್ ಮತ್ತು ಇನ್ವಿಟ್ ಇದರಲ್ಲೂ ಇನ್ವೆಸ್ಟ್ ಮಾಡುತ್ತೆ. ಸೊ ರೀಟ್ಸ್ ಆ್ಯಂಡ್ ಇನ್ವಿಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸು. ನಾವು ನೋಡಿದ್ದೀವಿ ರೀಟ್ಸ್ ಆ್ಯಂಡ್ ಇನ್ವೆಸ್ಟ್ ಬೀಟ್ ಈವನ್ ಬಡ್ಡಿಗೂ ಬೀಟ್ ಮಾಡುತ್ತೆ ಅದು. ಸೊ ಈ ಫಂಡು ಆಲ್ಸೋ ಇನ್ವೆಸ್ಟ್ ಇನ್ ರೀಟ್ಸ್ ಆ್ಯಂಡ್ ಇನ್ವಿಟ್ಸ್ ಆ್ಯಂಡ್ ದಟ್ಸ್ ವೈ ದಿಸ್ ಫಂಡ್ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಮೆಚುರಿಟಿ ಇಯರ್ವರೆಗೂ ಕೂಡ ನಮ್ಮ ಹಣ ಲಾಕ್ ಆಗಿರುತ್ತಾ ಅಥವಾ ಹೇಗೆ ಅಂತ? ಇಲ್ಲ. ಸೊ ನೀವು 2036 ಇಲ್ಲ 2041 ಅಂದ್ಬಿಟ್ಟು ಹೇಳಿದ್ರೆ ನಾವು ದುಡ್ಡು ಆವಾಗಲೇ ತೊಗೊಬೇಕಂತ ಏನಿಲ್ಲ. ಇನ್ ಬಿಟ್ವೀನ್ ನಾವು ದುಡ್ಡು ತೆಗಿಬೋದು. ಸೊ ಮೆಚುರಿಟಿ ಒಂದು ಟಾರ್ಗೆಟ್ ಡೇಟ್ ಕೊಟ್ಟಿರೋದು ಅಷ್ಟೇ ಅವರು. ಇಟ್ ಈಸ್ ನಾಟ್ ದಟ್ ದ ಮೆಚುರಿಟಿ ವಿಲ್ ಹ್ಯಾಪನ್ ಅಟ್ ದಟ್ ಟೈಮ್. ನೀವು 2041ವರೆಗೂ ಇಟ್ಟಿದ್ರೆ ಒಳ್ಳೆಯದು. ಇನ್ ಬಿಟ್ವೀನ್ ಯಾವಾಗ ಬೇಕಾದ್ರೂ ತೊಗೊಬೋದು. ಇದಕ್ಕೆ ಯಾವ ಲಾಕಿನ್ನು ಇಲ್ಲ, ಯು ಕ್ಯಾನ್ ಟೇಕ್. ಬಟ್ ಏನಂದರೆ ವಿತಿನ್ ನೀವು 1 year ಏನೋ ತೊಗೊಂಡ್ರೆ ನಿಮಗೆ 3% ಎಕ್ಸಿಟ್ ಲೋಡ್ ಇದೆ. ಸೊ ಎಕ್ಸಿಟ್ ಲೋಡ್ ನೋಡಿಕೊಂಡು ರಿಡಮ್ಷನ್ ಮಾಡಿ. ಬಟ್ ಯು ಕ್ಯಾನ್ ಟೇಕ್ ಔಟ್ ಮನಿ ಎನಿ ಟೈಮ್ ಯು ವಾಂಟ್. ಓಕೆ, ಲೈಫ್ ಸೈಕಲ್ ಫಂಡಲ್ಲಿ ಅಂದರೆ ಫಂಡ್ಗಳು ಬೇರೆ ಬೇರೆ ಇದೆಯಾ, ಆಪ್ಷನ್ಸ್ ಇದೆಯಾ, ಹೇಗೆ ಅಂತ? ಸೊ ರೈಟ್ ನಾವು ಎಷ್ಟು ಆಪ್ಷನ್ಸ್? ಸೊ ರೈಟ್ ನಾವು ಇವಾಗ ಆಪ್ಷನ್ಸ್ ಅಷ್ಟಿಲ್ಲ. ICICI ಅವರು ಒಂದು ಫಂಡ್ ಲಾಂಚ್ ಮಾಡಿದರೆ ಇದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ ಅವರು, 2031, 2036 ಮತ್ತು 2041. ಸೊ ಈ 3 ಆಪ್ಷನ್ನ ಚೂಸ್ ಮಾಡಿ ನೀವು ತೊಗೊಬೋದು. ಓಕೆ, ಏನು ಅಂದರೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟು ಅಂತ ಈ 3 ಆಪ್ಷನ್ಗಳಲ್ಲಿ? ಸೊ ಇವಾಗ ಏನಾಗುತ್ತೆ, ಇವಾಗ ಇಬ್ಬರು ಮನೆ ಆಫೀಸಲ್ಲಿ ಇಬ್ಬರು ಇದ್ದಾರೆ ಅಂದ್ಕೊಳ್ಳಿ, ಫ್ರೆಂಡ್ಗಳು, ಮಹೇಶ್ ಮತ್ತು ಸುರೇಶ್ ಇದ್ದಾರೆ. ಇಬ್ಬರು ಕ್ಲಾಸ್ಮೇಟ್ಸು, ಇಬ್ಬರು ಮೊದಲಿಂದ ಜೊತೆಗಿರೋದು, ಇಬ್ಬರು 35 ವರ್ಷ ಇಬ್ಬರು. ಅಂದರೆ ಅವ್ರಿಗೆ ಇವಾಗ ಏನು ಇನ್ವೆಸ್ಟ್ ಮಾಡಬೇಕಾದ್ರೆ ಗೋಲ್ ಅಂದ್ಬಿಟ್ಟಿರುತ್ತೆ. ಗೋಲ್ ಏನು, ಒಬ್ಬನಿಗೆ ಅವನ ಮಗಳು ಮದುವೆ ಆಗೋದಕ್ಕೋಸ್ಕರ ಅವ್ನು 20 ವರ್ಷ ಟೈಮ್ ಇದೆ. ಸೊ ಅವ್ನು 20 ವರ್ಷ ಟೈಮ್ ಇದೆ, ಏಜ್ ಒಂದೇ 35. ಆದರೆ ಇನ್ನೊಬ್ಬನಿಗೆ 3 ವರ್ಷ ಮನೆ ಕಟ್ಟಬೇಕು. ಸೊ ಏಜ್ ನೋಡ್ಕೊಂಡು ಯಾವತ್ತೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನನಗೆ ದುಡ್ಡು ಯಾವಾಗ ಬೇಕು ಅದೇ ಮುಖ್ಯ. ಸೊ ಇಟ್ ಈಸ್ ನೆವರ್ ದ ಮ್ಯಾಟರ್ ಆಫ್ ಏಜ್, ನೆವರ್ ದ ಮ್ಯಾಟರ್ ಆಫ್ ಇನ್ಕಮ್. ವೆನ್ ಡು ಐ ನೀಡ್ ದ ಮನಿ, ನನ್ನ ದುಡ್ಡು ಯಾವಾಗ ಬೇಕು ಅದ್ರ ಪ್ರಕಾರ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಈಗ ಎಕ್ಸಾಂಪಲ್, ನಾನು ಚಾಮರಾಜಪೇಟೆಯಿಂದ ಜೈನವರು ಹೋಗಬೇಕಾದ್ರೆ ಇನೋವಾ ಒಳ್ಳೆ ವೆಹಿಕಲ್ಲು ಫಾಸ್ಟಾಗಿ ಹೋಗ್ಬೋದು. ಆದರೆ ನೀವು ರಿಯಲ್ ಆಗಿ ನೋಡಿದಾಗ ನಿಮಗೆ 2 wheeler ಈಸ್ ಬೆಟರ್, ಇನೋವಾ ಅಲ್ವಾ. ಸೊ ಇಟ್ ಡಿಪೆಂಡ್ಸ್ ಆನ್ ವೇರ್ ಯು ಆರ್ ಗೋಯಿಂಗ್. ನೀವು ಎಲ್ಲಿ ಹೋಗ್ತಾ ಇದ್ರೆ ಅದನ್ನೇ ಗಾಡಿ ಟಿಪ್ ಬರುತ್ತಲ್ವಾ. ಆ ಥರ ನಿಮಗೆ ಯಾವಾಗ ದುಡ್ಡು ಬೇಕು ಅದಕ್ಕಿಂತ ನಿಮ್ಗೆ ಏನಕ್ಕೆ ದುಡ್ಡು ಬೇಕು ಅದು ಮುಖ್ಯ. ಸೊ ಏನಕ್ಕೆ ಮತ್ತು ಯಾವಾಗ ನೋಡಿದ್ರೆ ದೆನ್ ಆಟೋಮೆಟಿಕಲಿ ಇನ್ವೆಸ್ಟ್ಮೆಂಟ್ ಸರಿಯಾಗಿ ಬರುತ್ತೆ. ಸೊ ಜಸ್ಟ್ ಬೈಂಡಾಗಿ ಇನ್ವೆಸ್ಟ್ ಮಾಡೋದಲ್ಲ, ಯು ಹ್ಯಾವ್ ಟು ಪ್ಲ್ಯಾನ್ ಆ್ಯಂಡ್ ದೆನ್ ಇನ್ವೆಸ್ಟ್. NFO ಅಂದರೆ ಏನು ಸರ್, ಏನದು ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ? ಸೊ NFO ಅಂದರೆ ನ್ಯೂ ಫಂಡ್ ಆಫರ್ ಅಂದ್ಬಿಟ್ಟು. ನ್ಯೂ ಫಂಡ್ ಅಂದರೆ ಎಲ್ಲ ಫಂಡ್ಗಳು ಜಗತ್ತಲ್ಲಿ ಯಾವುದೇ ಫಂಡ್ ಇಲ್ಲಿ ಒಂದಿನ NFO ಆಗಿತ್ತು. ಸೊ NFO ಅಂದರೆ ಹೊಸ ಫಂಡು. ಅವ್ರು ನಾರ್ಮಲಿ 10 ರೂಪಾಯಿಗೆ ಶುರು ಮಾಡಿರ್ತಾರೆ. ಇದು ಆಮೇಲೆ 8 ರೂಪಾಯಿಗೆ ಬರ್ಬೋದು, 50 ರೂಪಾಯಿಗೆ ಹೋಗ್ಬೋದು. ದಟ್ ಈಸ್ ಡಿಪೆಂಡ್ ಆನ್ ದ ಫಂಡ್ ಪರ್ಫಾರ್ಮೆನ್ಸ್. NFO ಅಂದರೆ ರೈಟ್ ನಾವು ಅದು ಓಪನ್ ಆಗಿದೆ, ನಿಮಗೆ ಹೂಡಿಕೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ.
ಹೂಡಿಕೆ ಮಾಡಿ, ಅದಾದ್ಮೇಲೆ ಸಿಗಲ್ವಾ? ಸಿಗುತ್ತೆ, ಬಟ್ ಆವಾಗ ನಿಮಗೆ NAV ಸ್ವಲ್ಪ ಜಾಸ್ತಿ ಇರ್ಬೋದು, ಇಲ್ಲ ಕಮ್ಮಿ ಇರ್ಬೋದು. ಸೊ NFO ಇಸ್ ಎ ಗುಡ್ ಎಂಟ್ರಿ ಪಾಯಿಂಟ್ ಟು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್. ಲೈಫ್ ಸೈಕಲ್ ಫಂಡ್ ಒಂದನ್ನೇ ನಾವು ಏನಕ್ಕೆ ಅದೇ ರೈಟ್ ಆಪ್ಷನ್ ಅಥವಾ ಯಾಕೆ ಚೂಸ್ ಮಾಡಬೇಕು? ಬಿಕಾಸ್ ಸಾಕಷ್ಟು ಫಂಡ್ಗಳಿದ್ದಾವೆ, ಅದರ ನಡುವೆ ಇದೀಗ ಹೊಸದಾಗಿ ಲಾಂಚ್ ಆಗಿರೋದು ಅಂತ ಬೇರೆ ಹೇಳ್ತೀರಿ. ಎಷ್ಟು ಜನ ಇನ್ವೆಸ್ಟರ್ಸ್ ಇದ್ದಾರೆ ಆಲ್ರೆಡಿ ಇದಕ್ಕೆ ಅಂತ? ಸೊ ಎಷ್ಟು ಜನ ಇನ್ವೆಸ್ಟರ್ಸ್ ಹೇಳೋಕ್ಕಾಗಲ್ಲ, ಬಿಕಾಸ್ NFO ಇನ್ನೂ ಇನ್ವೆಸ್ಟರ್ಸ್ ಬರ್ತಾನೆ ಇರ್ತಾರೆ. ಬಟ್ ನಾವು ಏನು ನೋಡಿದ್ದೀವಿ ಅಂದರೆ ಇಂಡಿಯಾದಲ್ಲಿ ಇದು ಒನ್ ಆಫ್ ದ ಫಸ್ಟ್ ಫಂಡ್ಸ್ ಇದು. ಸೊ ನಮಗೆ ಇದರಲ್ಲಿ ವಿ ಕಾಂಟ್ ಸಿ ಇದ್ರದ್ದು ಏನು ಪರ್ಫಾರ್ಮೆನ್ಸ್ ಇದೆ, ಹೆಂಗಿದೆ ನಮ್ಗೆ ಗೊತ್ತಾಗಲ್ಲ. ಆದರೆ ನಾವು ಏನು ನೋಡಿದ್ದೀವಿ, ಅಮೇರಿಕಾದಲ್ಲಿ ಏನು ನೋಡಿದ್ದೀವಿ, ಅದೇ ಸೇಮ್ ಲೈಫ್ ಸೈಕಲ್ ಫಂಡ್ ಇನ್ಶೂರೆನ್ಸ್ಗಳಲ್ಲೂ ಇದೆ. ಸೊ ಆ ಇನ್ಶೂರೆನ್ಸ್ಗಳಲ್ಲಿ ನೋಡಿದ್ರೆ ಅದು ರಿಟರ್ನ್ ತುಂಬ ಚೆನ್ನಾಗಿದೆ, ಬೆಟರ್ ದೆನ್ ಮೆನಿ ಯುಲಿಪ್ಸ್. ಸೊ ನಾವು ರಿಟರ್ನ್ ವೈಸ್ ನೋಡಿದಾಗ ಇಟ್ ಈಸ್ ಬೆಟರ್ ದೆನ್ ನಾರ್ಮಲ್ ಈಕ್ವಿಟಿ ಫಂಡ್, ಬೆಟರ್ ದೆನ್ ಮೆನಿ ಯುಲಿಪ್ಸ್, ಆ್ಯಂಡ್ ಇಟ್ ಹಸ್ ಆಲ್ರೆಡಿ ಪ್ರೂವ್ಡ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಸೊ ಇಂಡಿಯಾನಲ್ಲಿ ಆಬ್ವಿಯಸ್ಲಿ ಇಟ್ ಶುಡ್ ಡೂ ವೆಲ್, ಎಸ್ಪೆಷಲಿ when the AMC is good and fund manager is good. So life cycle fund can be invested, especially this NFO ICICI life cycle fund. ಸರ್, ಇದರಲ್ಲಿ ಲೈಫ್ ಸೈಕಲ್ ಫಂಡಲ್ಲಿ ಫಿನಾನ್ಷಿಯಲ್ ಮ್ಯಾನೇಜರ್ನ ಇಟ್ಕೋಬೇಕಾ ಅಥವಾ ಅವರೇ ಏನಾದರೂ ನೋಡ್ಕೊಂಡು ಮಾಡ್ಕೊಂಡ್ರೆ ಆಗುತ್ತಾ, ಹೇಗೆ ಅಂತ? ಸೊ ಇದಕ್ಕೆ ಇದು ಫಂಡ್ ಆಫ್ ಫಂಡ್ ಅಲ್ಲ. ಇದು ಫಂಡ್ ಆಫ್ ಫಂಡ್ ಅಂದರೆ ಏನಾಗುತ್ತೆ, ನೀವು ಫಂಡ್ ಮ್ಯಾನೇಜರ್ಗಳು ತುಂಬ ಇರ್ತಾರೆ, ಇದರಲ್ಲಿ ಒಂದೇ ಫಂಡ್ ಮ್ಯಾನೇಜರ್ ಇರ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಆನ್ ದ ಫಂಡ್ ಮ್ಯಾನೇಜ್ಮೆಂಟ್ ಪಾರ್ಟ್. ಆ್ಯಂಡ್ ಫಂಡ್ ಮ್ಯಾನೇಜರು AMC ಅವ್ರು ಅಪಾಯಿಂಟ್ ಮಾಡ್ತಾರೆ, ಅಂದರೆ ಫಂಡ್ ಮ್ಯೂಚುವಲ್ ಫಂಡ್ ಕಂಪನಿ ಓನರ್ ಇರ್ತಾರಲ್ಲ ಅವ್ರು ಅಪಾಯಿಂಟ್ ಮಾಡ್ತಾರೆ, ಟ್ರಸ್ಟಿಗಳು ಅಪಾಯಿಂಟ್ ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಟು ವರಿ ಆನ್ ದ ಫಂಡ್ ಮ್ಯಾನೇಜರ್ ಪಾರ್ಟ್. ನೀವೇನು ನೋಡ್ಬೇಕಂದ್ರೆ ನನ್ನ ಗುರಿ ಯಾವಾಗಿದೆ, ನನ್ನ ಗೋಲ್ ಯಾವಾಗಿದೆ, ನನ್ನ ದುಡ್ಡು ಯಾವಾಗ ಬೇಕು ಅದನ್ನು ಮಾತ್ರ ಚೂಸ್ ಮಾಡ್ಬೇಕು ನೀವು. ಸೊ ನಿಮಗೆ ಗುರಿ ನಿಮ್ದು ಇರೋದು 2040 ಅಂದರೆ ನೀವು 2041 ಫಂಡ್ ಬೇಕಾದ್ರೆ ತೊಗೊಬೋದು. ಸೊ ನಿಮಗೆ ಗುರಿನೇ ಗೊತ್ತಿಲ್ಲ ಅಂದರೆ ದೆನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಬ್ಯಾಡ್. ಅದಕ್ಕೆ ಫಸ್ಟ್ ನಾವು ಹೇಳೋದು, ನೀನು ದುಡ್ಡು ಯಾವಾಗ ಬೇಕು ಅದನ್ನು ಚೂಸ್ ಮಾಡಿ. ಅದನ್ನು ಚೂಸ್ ಮಾಡಿದ್ರೆ ದೆನ್ ಯು ಡೋಂಟ್ ವರಿ ಹ್ಯಾವ್ ಟು ವರಿ ಅಬೌಟ್ ದ ಫಂಡ್ ಮ್ಯಾನೇಜರು, AMC ಕಂಪನಿ ಯಾವುದು ಅದೆಲ್ಲ ಆಮೇಲೆ ಬರುತ್ತೆ. ಫಸ್ಟ್ ಆಲ್ವೇಸ್ ಇಸ್ ದ ಗೋಲ್. ಆ್ಯಂಡ್ ಅಫ್ಕೋರ್ಸ್ ಇದಕ್ಕೆ ಫಂಡ್ ಮ್ಯಾನೇಜರ್ ಬೈ ಡಿಫಾಲ್ಟ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಫಂಡ್ ಮ್ಯಾನೇಜರು ಆಲ್ರೆಡಿ ಅವ್ರು ಪ್ರೂವ್ ಮಾಡಿದ್ದಾರೆ ಬೇರೆ ಫಂಡ್ಗಳಲ್ಲಿ ರಿಟರ್ನ್ಸ್ ಎಲ್ಲ ಕೊಟ್ಟು. ಆ್ಯಂಡ್ ವಿ ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್. ಲೈಫ್ ಸೈಕಲ್ ಫಂಡು ಯಾವುದಕ್ಕೆ ಬೆಸ್ಟ್, ಅಂದರೆ ಯಾವ ಗೋಲ್ ಇರುವವರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀರಿ? ಸೊ ಅದಕ್ಕೆ ಗೋಲ್ ಅಂಡ್ ಬರಲ್ಲ. ಸೊ ಅಂದರೆ ಯಾವ ಗೋಲ್ ನೋಡಿ ಬರಲ್ಲ, ನಿಮಗೆ ಒಂದು ಟಾರ್ಗೆಟ್ ಡೇಟ್ ಇರಬೇಕು. ಸೊ ಮದುವೆ ಅಂದ್ಬಿಟ್ಟೇ ಇರ್ಬೋದು. ಇವಾಗ ನೋಡಿ ಮದುವೆ ಅಂದ್ಬಿಟ್ಟಿರುತ್ತೆ, ಆದರೆ ಒಂದು ಆಫೀಸಲ್ಲಿ ಕೊಲೀಗ್ಸ್ ಇರ್ತಾರೆ, ಬೇರೆ ಬೇರೆ ಏಜ್ ಇರುತ್ತೆ. ಒಬ್ಬರಿಗೆ ಮದುವೆ 10 ವರ್ಷ ಆದಮೇಲೆ ಬೇಕು ಮಗಳಿಗೆ, ಇನ್ನು ಅವ್ನ ಮದುವೆಗೆ 6 ತಿಂಗಳಿದೆ. ಸೊ 6 ತಿಂಗಳಿದ್ದಾಗ ಅವ್ರು ರಿಸ್ಕ್ ಕಮ್ಮಿ ತೊಗೊಳ್ತಾರೆ. ಅವ್ರಿಗೇನು, ನನ್ನ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇದ್ರೆ ಸಾಕು, ನನ್ನ 10 ಲಕ್ಷ ಇಟ್ಟಿದ್ದೀನಿ ಮದುವೆಗೆ, ನನಗೆ 10 ಲಕ್ಷ ಹಾಕಿನ ಅದು ದುಡ್ಡು ಕಮ್ಮಿ ಆಗಬಾರ್ದು, ಬೇಕಾದ್ರೆ ಜಾಸ್ತಿ ಆಗಲಿ ಕಮ್ಮಿ ಆಗಬಾರ್ದು. ಅದೇ 20 ವರ್ಷ 10 ವರ್ಷ ಟೈಮ್ ಇದ್ದಾಗ ಆಬ್ವಿಯಸ್ಲಿ ಅವ್ರು ದುಡ್ಡು ಬೆಳಿಬೇಕೋಸ್ಕರ ಇನ್ವೆಸ್ಟ್ ಮಾಡ್ತಾರೆ. ಸೊ ಲೈಫ್ ಸೈಕಲ್ ಫಂಡಲ್ಲಿ ಇಟ್ಸ್ ಆಲ್ವೇಸ್ ದ ಮೋರ್ ಟೈಮ್ ಯು ಹ್ಯಾವ್ ಗಾಟ್, ದ ಮೋರ್ ಮನಿ ಯು ಗೆಟ್. ನೀವು ರಿಟರ್ನ್ ಜಾಸ್ತಿ ಬೇಕಂದರೆ ಟೈಮ್ ಜಾಸ್ತಿ ಕೊಡಬೇಕು. ನಿಮಗೆ ಟೈಮ್ ಕಮ್ಮಿ ಇದ್ದರೆ ರಿಟರ್ನ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಸೊ ಯು ಹ್ಯಾವ್ ಟು ಡಿಸೈಡ್ ವೆನ್ ಯು ನೀಡ್ ದ ಮನಿ ಆ್ಯಂಡ್ ದೆನ್ ರಿಟರ್ನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ. ಮಿನಿಮಮ್ ಅಮೌಂಟ್ ಎಷ್ಟಿರಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಲೈಫ್ ಸೈಕಲ್ ಫಂಡಿಗೆ ಅಂತ? ಬರೀ 500 rupees ಸಾಕು, ಯು ಕ್ಯಾನ್ ಸ್ಟಾರ್ಟ್ ದ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಅಫ್ಕೋರ್ಸ್ ಮಂತ್ಲಿ SIPನೂ ಇದೆ, ಆ್ಯಂಡ್ ಮಂತ್ಲಿ SIP 500 ರೂಪಾಯಿ ಇದೆ. ಯು ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಎನಿ ಟೈಮ್ ಯು ವಾಂಟ್. ಆ್ಯಂಡ್ ಯಾವಾಗ ಬೇಕಾದ್ರೂ ಸ್ಟಾಪು ಮಾಡ್ಬೋದು, ಯಾವಾಗ ಬೇಕಾದ್ರೂ ಜಾಸ್ತಿನೂ ಮಾಡ್ಬೋದು. ಇದಕ್ಕೆ ಪ್ರತಿ ವರ್ಷ ನೋಡಿ, ಇವಾಗ ಇನ್ಕಮ್ ಇದೆ, ನನಗೆ ಸ್ಯಾಲರಿ 10,000 ಬರುತ್ತೆ, ಬರೋ ವರ್ಷ 15,000 ಆಯಿತು. ಆ ಥರ ನೀವು SIP ಟಾಪ್ ಅಪ್ ಅಂದ್ಬಿಟ್ಟಿರುತ್ತೆ. ಬೈ ಡಿಫಾಲ್ಟ್ ನೀವು 1,000 ರೂಪಾಯಿ ಇರೋದು ಇನ್ವೆಸ್ಟ್ಮೆಂಟ್, ಇವಾಗ ಬೈ ಡಿಫಾಲ್ಟ್ 1,100 ಆಗುತ್ತೆ, 1,200 ಆಗುತ್ತೆ. ಆವಾಗ ನಿಮ್ಮ ಇನ್ಫ್ಲೇಷನ್ನು ಬೀಟ್ ಮಾಡಿ ಯು ವಿಲ್ ರೀಚ್ ಯುವರ್ ಗೋಲ್ ಫಾಸ್ಟರ್. ಸೊ ಒನ್ ಆಫ್ ದ ಸೀಕ್ರೆಟ್ಸ್ ಏನು ದುಡ್ಡು ಮಾಡೋದಕ್ಕೆ ಈಸಿ ಮೆಥಡ್ ಅಂದರೆ SIP ಟಾಪ್ ಅಪ್ ಅಂದ್ಬಿಟ್ಟಿರುತ್ತೆ. SIP ಟಾಪ್ ಅಪ್ ಯೂಸ್ ಮಾಡಿ. ಈ ಫಂಡಲ್ಲೂ ಅದು ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡಿ, ದೆನ್ ಯು ವಿಲ್ ರೀಚ್ ಗೋಲ್ ಯುವರ್ ಫಾಸ್ಟರ್. ಲೈಫ್ ಸೈಕಲ್ ಫಂಡ್ ತರಾನೇ ಬೇರೆ ಇನ್ಯಾವುದಾದ್ರೂ ಆಪ್ಷನ್ಗಳಿದೆಯಾ, ಹೇಗೆ? ಓಕೆ, ಸೊ ಲೈಫ್ ಸೈಕಲ್ ಫಂಡ್ ಥರನೇ ಬೇರೆ ಆಪ್ಷನ್ ನಾವೇ ಮಾಡ್ಕೊಬೇಕಾಗುತ್ತೆ. ನೀವು ರೈಟ್ ನಾವು ಏನಂದ್ರೆ ಬೇರೆ ಪ್ರಾಡಕ್ಟ್ ಬಗ್ಗೆ ಕೇಳಿದ್ರೆ ಅಫ್ಕೋರ್ಸ್ NPS ಇದೆ, ಬಟ್ ಅದು ತುಂಬ ಲಾಕಿನ್ ಇದೆ. ಇಲ್ಲ ಇನ್ಶೂರೆನ್ಸ್ ಇದೆ, ಅಲ್ಲಿ ತುಂಬ ಚಾರ್ಜಸ್ ಇದೆ. ಸೊ ನಮಗೆ ಚಾರ್ಜಸ್ಸು ಕಮ್ಮಿ ಇರಬೇಕು, ಲಾಕಿನ್ ಇರಬಾರ್ದು ಅಂದರೆ ಆಬ್ವಿಯಸ್ಲಿ ಮ್ಯೂಚುವಲ್ ಫಂಡೇ ಇರೋದು. ಸೊ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ನಾರ್ಮಲ್ ಫಂಡ್ ಹೋಗ್ಬೋದು. ಸೊ ನಾರ್ಮಲ್ ಈಕ್ವಿಟಿ ಫಂಡ್ ಹೋಗ್ಬೋದು, ಇಲ್ಲ ಬ್ಯಾಲೆನ್ಸ್ ಫಂಡ್ ಅಂದ್ಬಿಟ್ಟಿರುತ್ತೆ. ಬ್ಯಾಲೆನ್ಸ್ ಫಂಡ್ ಅಲ್ಲ, ಬೈ ಡಿಫಾಲ್ಟ್ ಅವ್ರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಮಲ್ಟಿ ಅಸೆಟ್ ಅಂದ್ಬಿಟ್ಟಿರುತ್ತೆ, ಮಲ್ಟಿ ಅಸೆಟಲ್ಲೂ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವ್ರಿಗೆಲ್ಲ ಒಂದು ಬೌಂಡ್ರಿ ಇದೆ, ಆ ಬೌಂಡ್ರಿ ಪ್ರಕಾರನೇ ಹೋಗ್ಬೇಕು ಅವರು. ಸೊ 100ಕ್ಕೆ 100 ರೂಪಾಯಿ ಈಕ್ವಿಟಿ ಅಂದರೆ ಬೇಕಾದ್ರೆ 60 ರೂಪಾಯಿ ಬರ್ಬೋದು, ಅವರು 60ಕ್ಕಿಂತ ಕಮ್ಮಿ ಬರೋಕ್ಕಾಗಲ್ಲ. ಲೈಫ್ ಸೈಕಲ್ ಫಂಡಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಫಾರ್ ಯು ಇಸ್ ದ ಫ್ರೀಡಮ್. ಫಂಡ್ ಮ್ಯಾನೇಜರ್ಗೆ ಬೈ ಡಿಫಾಲ್ಟ್ ನಿಮ್ಮ ಏಜ್ ಬರ್ತಾ ಗೋಲ್ ರೀಚ್ ಆಗ್ತಾ ಅವರು ಗೇರ್ ಚೇಂಜ್ ಮಾಡ್ತಾರೆ. 4th-ಇಂದ 3rd ಗೇರು, 3rd-ಗಿಂದ 2nd ಗೇರು, 2nd-ಗಿಂದ 1st ಗೇರು, ಆವಾಗ ನ್ಯೂಟ್ರಲ್ ಬಂದು ಸ್ಟಾಪ್ ಮಾಡ್ತಾರೆ. ಸೊ ಯು ವಿಲ್ ಹ್ಯಾವ್ ಲೀಸ್ಟ್ ಆಕ್ಸಿಡೆಂಟ್ಸ್. ನಿಮಗೆ ಆಕ್ಸಿಡೆಂಟ್ ಆಗೋದು ಕಮ್ಮಿ ಚಾನ್ಸ್ ಇದೆ.
ಸೊ ಲೈಫ್ ಸೈಕಲ್ ಫಂಡಲ್ಲಿ ಸೇಫ್ಟಿ ಜಾಸ್ತಿ ಇದೆ, ರಿಟರ್ನ್ ನಿಮಗೆ ನಾರ್ಮಲ್ ನಿಮಗೆ ಏನು ಈಕ್ವಿಟಿನಲ್ಲಿ ಬರುತ್ತೆ ಅದೇ ರಿಟರ್ನ್ ಬರೋ ಚಾನ್ಸ್ ಇದೆ. ಆ್ಯಂಡ್ ನಿಮಗೆ ಗೋಲ್ಗೆ ವಿತೌಟ್ ಟೆನ್ಷನ್ ನನಗೆ ಬೇಕು, ನಾನು ಎವ್ರಿ ಇಯರ್ ನಾನು ಅಸೆಟ್ ಅಲೋಕೇಶನ್ ಬಗ್ಗೆ ನೋಡೋಕ್ಕಾಗಲ್ಲ ನನ್ನ ಕೈನಲ್ಲಿ, ನನಗೆ ಎವ್ರಿ ಇಯರ್ ಬರ್ತಡೇಗೆ ನಾನು ಎಷ್ಟು ಜಾಸ್ತಿ ಮಾಡಬೇಕು ಎಷ್ಟು ಕಮ್ಮಿ ಮಾಡಬೇಕು ಅದೆಲ್ಲ ನೋಡೋಕ್ಕೆ ನನಗೆ ಡಿಸಿಪ್ಲಿನ್ ಇಲ್ಲ, ನನಗೆ ಬಿಹೇವಿಯರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ದೆನ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್. ಇನ್ಫ್ಯಾಕ್ಟ್ ಯಾರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಕೂಡ ದೇ ಶುಡ್ ಕನ್ಸಿಡರ್ ಲೈಫ್ ಸೈಕಲ್ ಫಂಡ್. ಯಾಕಂದರೆ ದಿಸ್ ಈಸ್ ಎ ಸಾರ್ಟ್ ಆಫ್ ಎ ಇನ್ವೆಸ್ಟ್ ಆ್ಯಂಡ್ ಫರ್ಗೆಟ್ ಬಿಕಾಸ್ ಯು ವಿಲ್ ರೀಚ್ ಯುವರ್ ಗೋಲ್. ಆ ಗೋಲ್ ಟೈಮಲ್ಲಿ ನಿಮಗೆ ದುಡ್ಡು ಬಂದ್ಬಿಡುತ್ತೆ, ನೀವು ಏನು ಮಾಡೋದು ಬೇಕಾಗಿಲ್ಲ, ಆ ಟೈಮಲ್ಲಿ ದುಡ್ಡು ಬಂದ್ಬಿಡುತ್ತೆ. ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ ದಟ್ ಡಿಪೆಂಡ್ಸ್ ಆನ್ ದ ಫಂಡ್ ಪರ್ಫಾರ್ಮೆನ್ಸು. ಅದರ್ವೈಸ್ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಗೋಲ್. ನಿಮ್ಗೆ 2036 ಮನೆ ಕಟ್ಟಬೇಕಾ, 2036 ಟಾರ್ಗೆಟ್ ಫಂಡ್ ಲೈಫ್ ಸೈಕಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಆ ಟೈಮಲ್ಲಿ ನಿಮಗೆ ದುಡ್ಡು ಬಂದ್ಬಿಡುತ್ತೆ. ಈಗಾಗಲೇ ಸಾಕಷ್ಟು ಮ್ಯೂಚುವಲ್ ಫಂಡ್ ಇದೆ, ಸುಮಾರಷ್ಟು ಆಪ್ಷನ್ಗಳನ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ನಡುವೆ ಮತ್ತೆ ಇದೊಂದು ಹೊಸ ಆಡ್ ಆನ್ ಯಾಕೆ, ಏನ್ ಸ್ಪೆಷಲ್ ಇದರಲ್ಲಿ ಅಂತ? ಸೊ ಏನು ಸ್ಪೆಷಲ್ ಅಂದರೆ ಇದುವರೆಗೂ ನಮಗೆ ಈ ಆಪ್ಷನ್ ಇರಲಿಲ್ಲ. ನನಗೆ ಒಂದು 2036 ದುಡ್ಡು ಬೇಕು, ಆ 2036 ದುಡ್ಡು ಬೇಕಾದರೆ ನಾನು ಇದುವರೆಗೂ ನಾನು ಒಂದು ರಿಮೈಂಡ್ ಇಟ್ಕೊಬೇಕಾಗಿತ್ತು. ಸೊ ಆ ಏಜ್ ಟೈಮ್ ಬರ್ತಾ ಬರ್ತಾ ನಾನು ನನ್ನ ಈಕ್ವಿಟಿನ ಜಾಸ್ತಿ ಕಮ್ಮಿ ಮಾಡ್ಕೊಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ 2024 ಸೆನ್ಸೆಕ್ಸ್ 85,000 ಇತ್ತು. ಇವಾಗ ಆಗಸ್ಟ್ 2026 ಎರಡು ವರ್ಷ ಆಗೋಯ್ತು, ಆದರೆ ಇವಾಗ ಸೆನ್ಸೆಕ್ಸು 77,000 ಇದೆ. ಅದನ್ನ 12% ಬಿದ್ದಿದೆ. 2 ವರ್ಷ ಆದ್ರೂ ಮಾರ್ಕೆಟ್ ಮೇಲೆ ಹೋಗಿಲ್ಲ. ಸೊ ನೀವು 2024 ಸೆಪ್ಟೆಂಬರಲ್ಲಿ ಶೇರ್ ಮಾರ್ಕೆಟಲ್ಲೇ ಇದ್ದಿದ್ರೆ ಇವಾಗಲೂ ಕಂಟಿನ್ಯೂ ಮಾಡಿದರೆ ನಿಮ್ಮದು 1 ಕೋಟಿ ದುಡ್ಡು ಆ್ಯಕ್ಚುಲಿ 88 ಲಕ್ಷ ಆಗಿರೋದು ಬೆಳೆದಿಲ್ಲ, ದುಡ್ಡು ನಿಮ್ಮ ದುಡ್ಡು ಕಮ್ಮಿ ಆಯಿತು. ಅದೇ ನೀವು ಲೈಫ್ ಸೈಕಲ್ ಫಂಡ್ ಇದ್ದಾಗ ನಿಮಗೆ ದುಡ್ಡು 2026 ಇವಾಗ ಬೇಕಂದರೆ ಬೈ ಡಿಫಾಲ್ಟ್ ಅವಾಗ ಫಂಡ್ ಮ್ಯಾನೇಜರು ದುಡ್ಡು ಈಕ್ವಿಟಿನ ಕಮ್ಮಿ ಮಾಡ್ಕೊಂಡು ಹೋಗ್ತಾಯಿದ್ರು, ಬಡ್ಡಿಗೆ ಗೋಲ್ಡ್ಗೆ ಈ ರಿಯಲ್ ಎಸ್ಟೇಟ್ಗೆ ಜಾಸ್ತಿ ಮಾಡ್ತಾಯಿದ್ರು. ಆವಾಗ ಏನಾಗುತ್ತೆ, ನಿಮ್ಮ ದುಡ್ಡು ಲಾಸ್ ಆಗೋದು ಕಮ್ಮಿ ಆಗುತ್ತೆ, ಲಾಸು ಆಗಲ್ಲ ಆ್ಯಂಡ್ ದುಡ್ಡು ಬೆಳೀತಾ ಇರುತ್ತೆ. ಸೊ ನಿಮ್ಮದು 1 ಕೋಟಿ ನಾಟ್ 88 ಲ್ಯಾಕ್ಸ್, ಇವಾಗ 1 ಕೋಟಿ 5 ಲಕ್ಷನೂ ಆಗಿರ್ಬೋದಾಗಿತ್ತು. ಸೊ ದಟ್ಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಲೈಫ್ ಸೈಕಲ್ ಫಂಡ್ ಬಿಕಾಸ್ ಯು ಆರ್ ರೆಡ್ಯೂಸಿಂಗ್ ಯುವರ್ ಇಕ್ವಿಟಿ ಅಲೋಕೇಶನ್, ಯು ಆರ್ ರೆಡ್ಯೂಸಿಂಗ್ ಅ ರಿಸ್ಕ್ ಆ್ಯಸ್ ದ ಗೋಲ್ ರೀಚಸ್. ಗೋಲ್ ರೀಚ್ ಆಗ್ತಾ ಆಗ್ತಾ ನಮ್ಮ ರಿಸ್ಕ್ ಕಮ್ಮಿ ಮಾಡ್ತೀವಲ್ವ, ಅದಕ್ಕೋಸ್ಕರ ದಿಸ್ ಈಸ್ ಒನ್ ಆಫ್ ದ ಸೇಫರ್ ಫಂಡ್ಸ್ ಫಾರ್ ಯು ಟು ರೀಚ್ ದ ಗೋಲ್. ಓಕೆ ಸರ್, ಕೊನೆಯದಾಗಿ ಮ್ಯೂಚುವಲ್ ಫಂಡಲ್ಲಿ ಯಾಕೆ ಈಗ ಯಂಗ್ ಜನ್ರೇಷನ್ ಇನ್ವೆಸ್ಟ್ ಮಾಡಬೇಕು, ಸೊ ಏನು ಹೇಳ್ತೀರಿ? ಸೊ ನಾವು ನಾರ್ಮಲಿ ಹೇಳ್ತೀವಿ ಶೇರ್ ಮಾರ್ಕೆಟಲ್ಲಿ ಶೇರ್ಸ್ ಕ್ಯಾನ್ ಈವನ್ ಡೈ. ಶೇರ್ಸ್ ಒಂದು ದೇಹ ಇದ್ದಂಗೆ. ಸೊ ದೇಹದಲ್ಲಿ ಮ್ಯೂಚುವಲ್ ಫಂಡ್ ಬಂದು ಒಂದು ಆತ್ಮ ಇದ್ದಂಗೆ. ಆತ್ಮದಲ್ಲಿ ಒಳ್ಳೆ ದೇಹ ಬರುತ್ತೆ, ಒಳ್ಳೆ ದೇಹ ಹೋಗುತ್ತೆ. ಆ ಥರ ಮ್ಯೂಚುವಲ್ ಫಂಡಲ್ಲಿ ಒಳ್ಳೆ ಕಂಪನಿ ಬರುತ್ತೆ, ಕೆಟ್ಟ ಕಂಪನಿ ಬೈ ಡಿಫಾಲ್ಟ್ ಹೋಗ್ಬಿಡುತ್ತೆ. ಸೊ ಎಕ್ಸಾಂಪಲ್ ಹೇಳಬೇಕಂದ್ರೆ ಯೆಸ್ ಬ್ಯಾಂಕ್ ಅವರು ಸೆನ್ಸೆಕ್ಸಲ್ಲಿ ಇದ್ದರು, ಬಟ್ ಬ್ಯಾಂಕ್ ಸ್ವಲ್ಪ ಹಾಳಾಗಿದ ತಕ್ಷಣ ಆಟೋಮೆಟಿಕಲಿ ಹೋಗ್ಬಿಡ್ತು. ಸೊ ಯು ಡೋಂಟ್ ಹ್ಯಾವ್ ಟು ವರಿ ನಾನು ಯಾವ ಶೇರ್ ತೊಗೊಳ್ಳಿ ಯಾವತ್ತು ಶೇರ್ ಮಾರಲಿ, ತೊಂದರೆ ಇಲ್ಲ, ಮ್ಯೂಚುವಲ್ ಫಂಡ್ ಬೈ ಡಿಫಾಲ್ಟ್ ಮಾಡುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಂಪನಿ ಏನು ಮಾಡ್ತಾ ಇದೆ ಏನಿಲ್ಲ ಅಂದ್ಬಿಟ್ಟು ನಾವು ಎಷ್ಟು ಅಂದ್ಬಿಟ್ಟು ರಿಸರ್ಚ್ ಮಾಡ್ಬೋದು. ವಿ ಕ್ಯಾನ್ ಡು ಓನ್ಲಿ ರಿಸರ್ಚ್ ದಿಸ್ ಮಚ್, ಬಟ್ ಮ್ಯೂಚುವಲ್ ಫಂಡ್ ವಿಲ್ ಹ್ಯಾವ್ ರಿಸರ್ಚ್ ಅನಾಲಿಸ್ಟ್ 45 ರಿಸರ್ಚ್ ಫಂಡ್ ಇರ್ತಾರೆ. ದೇ ವಿಲ್ ಡೂ ದೇ ರಿಸರ್ಚ್, ವಿ ಡೋಂಟ್ ಹ್ಯಾವ್ ಟು ವರಿ. ಆ್ಯಂಡ್ ವಿ ಹ್ಯಾವ್ ಸೀನ್ ಸೆನ್ಸೆಕ್ಸ್ 12-13% ಅಂದರೆ ಆ್ಯಾವ್ರೇಜ್ ಮ್ಯೂಚುವಲ್ ಫಂಡ್ ಹ್ಯಾಸ್ ಗಿವನ್ 15-16%. ಸೊ ದಟ್ಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಮ್ಯೂಚುವಲ್ ಫಂಡ್. ಆ್ಯಂಡ್ ಶೇರ್ಸಲ್ಲಿ ನೀವು ಡೀಲ್ ಮಾಡಿದಾಗ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕಟ್ಟಬೇಕು, ಡಿವಿಡೆಂಡ್ಗೆ ಟ್ಯಾಕ್ಸ್ ಕಟ್ಟಬೇಕು. ನಾವು ಯಾವುದೇ ಶೇರ್ ಬೈ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಬರುತ್ತೆ. ಮ್ಯೂಚುವಲ್ ಫಂಡ್ ಅವರು ಟ್ರಸ್ಟು, ಅದಕ್ಕೆ ಅವರಿಗೆ ಒಂದಕ್ಕೂ ಟ್ಯಾಕ್ಸ್ ಇಲ್ಲ. ಓನ್ಲಿ ವೆನ್ ವಿ ಆರ್ ಸೆಲ್ಲಿಂಗ್ ಆ ಟೈಮಲ್ಲಿ ಟ್ಯಾಕ್ಸ್ ಬರುತ್ತೆ. ಅದರಲ್ಲೂ 1.25 ಲಕ್ಷ ಫ್ರೀ ಇದೆ, 1.25 ಲಕ್ಷ ಮೇಲೇನು ಬರುತ್ತೆ ಅದಕ್ಕೆ 12% ಟ್ಯಾಕ್ಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್. ಸೊ ಲೈಫ್ ಸೈಕಲ್ ಫಂಡ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ, ಯಾಕೆ ಇನ್ವೆಸ್ಟ್ ಮಾಡಬೇಕು, ಸೊ ಬೇರೆದಕ್ಕಿಂತ ಇದು ಹೇಗೆ ಯುನೀಕ್ ಆಗಿದೆ. ಸೊ ಎಷ್ಟು ಅಮೌಂಟ್ ಇದ್ರೆ ನೀವು 500 ರೂಪೀಸ್ ಇದ್ರೂ ಕೂಡ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಗೋಲನ್ನು ರೀಚ್ ಆಗಬಹುದು ಅನ್ನೋದು ಈ ಒಂದು ಟಾಪಿಕ್ಕು. ಸೊ ಮತ್ತೆ ಮತ್ತೊಂದು ವಿಶೇಷ ಟಾಪಿಕ್ ಜೊತೆ ಅಂದರೆ ಮ್ಯೂಚುವಲ್ ಫಂಡ್ನ ಮತ್ತೊಂದು ವಿಶೇಷ ಟಾಪಿಕ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.